ನಮಸ್ಕಾರ. ಇವತ್ತಿನ ವಿಡಿಯೋ ಈ 22 ಷೇರುಗಳಲ್ಲಿ ಶೀಘ್ರದಲ್ಲಿಯೇ ಡಿವಿಡೆಂಡ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಪೇಮೆಂಟ್ ಆಫ್ ಡಿವಿಡೆಂಡ್ಸ್ ಕಂಪನಿಗಳಿಂದ ಅದೊಂದು ಮೆಥಡ್ ಟು ಡಿಸ್ಟ್ರಿಬ್ಯೂಟ್ ದ ಪ್ರಾಫಿಟ್ಸ್ ಮೇಡ್ ಬೈ ದ ಕಂಪನಿ. ಅಂದರೆ ಕಂಪನಿಯವರಿಗೆ ಏನು ಪ್ರಾಫಿಟ್ ಆಗಿದೆ ಅದನ್ನು ಹಂಚಲಿಕ್ಕೆ ಒಂದೊಂದು ಟೆಕ್ನಿಕ್ ಡಿವಿಡೆಂಡ್, ಇನ್ನೊಂದು ಬೈಬ್ಯಾಕ್ ಆದ ಶೇರ್ಸ್, ಮತ್ತೊಂದು ಬೋನಸ್ ಕೊಡುವಂಥದ್ದು. ಸಾಮಾನ್ಯವಾಗಿ ಡಿವಿಡೆಂಡ್ಗಳನ್ನು ಡಿಕ್ಲೇರ್ ಮಾಡುವ ಕಾಲ ಯಾವುದು ಅಂತಂದ್ರೆ ಎಂಡ್ ಆಫ್ ದಿ ಫೈನಾನ್ಷಿಯಲ್ ಇಯರ್. ಈ ಸತಿ ಮಾರ್ಚ್ 2024. ಡಿವಿಡೆಂಡ್ ಇನ್ಕಮ್ ಬಹಳ ಕಮ್ಮಿ ಇರುತ್ತೆ. ಸುಮಾರು ಜನ ಹೂಡಿಕೆದಾರರು ಅದನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ಮಾರುಕಟ್ಟೆಯಲ್ಲಿ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅಲ್ಲದೆ ಡಿವಿಡೆಂಡ್ ಇನ್ಕಮ್ ಕೂಡ ಬಹಳ ಜನಕ್ಕೆ ದೊಡ್ಡ ಮಟ್ಟದಲ್ಲಿ ಬರುತ್ತೆ. ಸಾಮಾನ್ಯವಾಗಿ ಡಿವಿಡೆಂಡ್ ಇನ್ಕಮ್ ಎಷ್ಟಿರುತ್ತೆ ಅಂತಂದ್ರೆ 1 to 1.5% ಆಫ್ ಎ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಲಾಂಗ್ ಟರ್ಮ್ ಷೇರುಗಳಲ್ಲಿ. ಅದರಿಂದ ಡಿವಿಡೆಂಡ್ ಅದನ್ನ ಎಕ್ಸಾಕ್ಟ್ ಆಗಿ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಕ್ಯಾಪಿಟಲ್ ಅಪ್ರಿಸಿಯೇಷನ್ 15% ಆದರೆ ಡಿವಿಡೆಂಡ್ ಬಹುಶಃ 1 to 1.5% ಎಕ್ಸ್ಟ್ರಾ ಇರುತ್ತೆ ಮತ್ತು ಖರ್ಚಿಗಾಗಿ ಯೂಸ್ ಮಾಡ್ಕೋಬಹುದು. ಇನ್ನು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ SCP ಮಾಡ್ತಾ ಮಾಡ್ತಾ ಒಂದು ಟೋಟಲ್ ಪೋರ್ಟ್ಫೋಲಿಯೋ 1 ಕೋಟಿಗೆ ಬರ್ತಾರಂತಂದ್ರೆ ನೀವು ಪ್ರತಿ ವರ್ಷ 1 ರಿಂದ 1.5 ಲಕ್ಷದವರೆಗೂ ಡಿವಿಡೆಂಡ್ ಇನ್ಕಮ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಕೆಲವು ವರ್ಷಗಳ ಬಳಿಕ ನಿಮ್ಮ ಪೋರ್ಟ್ಫೋಲಿಯೋ ಬಹಳ ಮೇಲಕ್ಕೆ ಹೋಗುತ್ತೆ, 4 ಕೋಟಿ 6 ಕೋಟಿ ಆಗುತ್ತೆ ಅಂತಂದ್ರೆ ಬಹುಶಃ ಡಿವಿಡೆಂಡ್ ಇನ್ಕಮ್ ನಲ್ಲಿ ನಿಮ್ಮ ಮಾಸಿಕ ಖರ್ಚುಗಳನ್ನು ಸಂಪೂರ್ಣವಾಗಿ ಕಳ್ಕೊಳ್ಬಹುದು. ಅಲ್ಲಿಗೆ ನಿಮ್ಮ ಲೈಫ್ ಕಂಪ್ಲೀಟ್ ಆಗಿ ಟರ್ನ್ ಅರೌಂಡ್ ಆಗುತ್ತೆ. ನೀವು ನಿಮ್ಮ ಡಿಮೆಟ್ ಅಕೌಂಟಿಗೆ ನಿಮ್ಮ ಬ್ಯಾಂಕಿನ ಅಕೌಂಟ್ ಅನ್ನು ಲಿಂಕ್ ಮಾಡಿರ್ತೀರಿ. ನಿಮ್ಮ ಡಿವಿಡೆಂಡ್ ಇನ್ಕಮ್ ಡೈರೆಕ್ಟ್ ಆಗಿ ಅಲ್ಲಿಗೆ ಬರುತ್ತೆ. ಹಿಂದಿನ ದಿನಗಳಲ್ಲಿ ಚೆಕ್ ಮುಖಾಂತರ ಬರ್ತಾ ಇತ್ತು, ಕಳೆದೋಗುವ ಚಾನ್ಸಸ್ ಜಾಸ್ತಿ ಇತ್ತು. ಡಿವಿಡೆಂಡ್ ಮೇಲೆ ನಿಮಗೆ ಎಷ್ಟು ಟ್ಯಾಕ್ಸ್ ಬೀಳುತ್ತೆ ಅನ್ನುವಂಥ ಕುತೂಹಲ ಬಹಳ ಜನಕ್ಕಿದೆ. ಸ್ವಲ್ಪ ವರ್ಷಗಳ ಕೆಳಗೆ ಡಿವಿಡೆಂಡ್ ಇನ್ಕಮ್ ಸಂಪೂರ್ಣವಾಗಿ ಫ್ರೀ ಇತ್ತು. ಆದರೆ ಸದ್ಯದ ಮಟ್ಟಿಗೆ ಫೈನಾನ್ಸ್ ಮಿನಿಸ್ಟರ್ ಏನ್ ಮಾಡಿದ್ದಾರೆ ಅಂತಂದ್ರೆ ಡಿವಿಡೆಂಡ್ ಇನ್ಕಮ್ ಅನ್ನು ನಿಮ್ಮ ಇನ್ಕಮ್ಗೆ ಸೇರಿಸ್ತಾರೆ. ಅದನ್ನು ನಿಮ್ಮ ವಾರ್ಷಿಕ ಆದಾಯ ಎಂದು ಪರಿಗಣನೆ ಮಾಡ್ತಾರೆ. ಅಲ್ಲಿಗೆ ನೀವು ಯಾವ ಸ್ಲ್ಯಾಬ್ ಅಲ್ಲಿ ಇದ್ದೀರೋ 10, 20, 30% ಆಗಿ ನಿಮ್ಮ ಡಿವಿಡೆಂಡ್ ಇನ್ಕಮಿಗೆ ನೀವು ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗುತ್ತೆ. ಅಕಸ್ಮಾತ್ ನೀವೇನಾದ್ರೂ ಡಿಮೆಟ್ ಅನ್ನು ಮಾಡಬೇಕಾದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ರಾಂಗ್ ಆಗಿ ಕೊಟ್ಟಿದ್ರೆ ಅಥವಾ ಬ್ಯಾಂಕ್ ಅಕೌಂಟ್ ಅನ್ನು ಕೊಡದೇ ಇದ್ರೆ ಅವಾಗ ಡಿವಿಡೆಂಡ್ ಇನ್ಕಮ್ ನಿಮ್ಮ ಅಕೌಂಟಿಗೆ ಬಂದು ತಲುಪೋದಿಲ್ಲ. ಸದ್ಯದ ಮಟ್ಟಿಗೆ ಯಾವ ಯಾವ ಷೇರುಗಳಲ್ಲಿ ಡಿವಿಡೆಂಡ್ ಬರ್ಲಿಕ್ಕಿದೆ ಅನ್ನುವಂಥ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಆ ಷೇರುಗಳು ಇದ್ರೆ ದಯವಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಹುಡುಕಿ ಅದನ್ನ ಯೋಚನೆ ಮಾಡಿ ಬರ್ಕೊಂಡು ನಿಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಗೆ ಇನ್ಫಾರ್ಮೇಶನ್ ಕೊಡಿ. ಡಿವಿಡೆಂಡ್ ಡಿಕ್ಲೇರ್ಡ್ ಆ್ಯಂಡ್ ಟು ಬಿ ಪೇಡ್ ಸೂನ್. SBI 22ನೇ ತಾರೀಕು ಮೇ 2024 ರೆಕಾರ್ಡ್ ಡೇಟ್. ಡಿವಿಡೆಂಡ್ ಪರ್ ಶೇರ್ 13 ರೂಪಾಯಿ 70 ಪೈಸೆ. ಟ್ರೆಂಡ್ ಟು 22nd ಮೇ 3.2 rupees ಪರ್ ಶೇರ್. ಕಾಲ್ಗೇಟು 23 ಮೇ 36 ರೂಪಾಯಿ ಪರ್ ಶೇರ್. ಟಾಟಾ ಕನ್ಸ್ಯೂಮರ್ ಪ್ರೊಡಕ್ಟ್ಸ್ 24 ಮೇ ಮತ್ತು 7.75 rupees ಪರ್ ಶೇರ್. ಇನ್ಫೋಸಿಸ್ 31 ಮೇ 28 ರೂಪಾಯಿ ಪರ್ ಶೇರ್. ಇಂಡಿಯನ್ ಹೋಟೆಲ್ಸ್ 7ನೇ ತಾರೀಕು ಜೂನ್ ಮತ್ತು 1 ರೂಪಾಯಿ 75 ಪೈಸೆ ಪರ್ ಶೇರ್. ಡಾಕ್ಟರ್ ಲಾಲ್ ಪತ್ ಲ್ಯಾಬ್ಸ್ ರೆಕಾರ್ಡ್ ಡೇಟ್ 10th ಜೂನ್ 6 ರೂಪಾಯಿ ಪರ್ ಶೇರ್. ಏಷ್ಯನ್ ಪೇಂಟ್ 11 ಜೂನ್ 28.15 ರೂಪಾಯಿ ಪರ್ ಶೇರ್. ಅದಾನಿ ಟೋಟಲ್ ಗ್ಯಾಸ್ 14 ಜೂನ್ 0.25 rupees. ಅದಾನಿ ಪೋರ್ಟ್ಸ್ 14ನೇ ತಾರೀಕು ಜೂನ್ 6 ರೂಪಾಯಿ. ಅದಾನಿ ಎಂಟರ್ಪ್ರೈಸಸ್ 14ನೇ ತಾರೀಕು ಜೂನ್ 1.3 rupees. HUL 14ನೇ ತಾರೀಕು ಜೂನ್ 24 ರೂಪಾಯಿ ಪರ್ ಶೇರ್. ಅಂಬುಜಾ ಸಿಮೆಂಟ್ 14ನೇ ತಾರೀಕು ಜೂನ್ 2 ರೂಪಾಯಿ ಪರ್ ಶೇರ್. ACC 14ನೇ ತಾರೀಕು ಜೂನ್ 7.5 rupees ಪರ್ ಶೇರ್. ಬಜಾಜ್ ಆಟೋ 14ನೇ ತಾರೀಕು ಜೂನ್ 80 ರೂಪಾಯಿ ಪರ್ ಶೇರ್. ಕೆನರಾ ಬ್ಯಾಂಕ್ 17ನೇ ತಾರೀಕು ಜೂನ್ 3 ರೂಪಾಯಿ 22 ಪೈಸೆ ಪರ್ ಶೇರ್. LNT 20ನೇ ತಾರೀಕು ಜೂನ್ 28 ರೂಪಾಯಿ ಪರ್ ಶೇರ್. ಬಜಾಜ್ ಫೈನಾನ್ಸ್ 21 ಜೂನ್ 36 ರೂಪಾಯಿ ಪರ್ ಶೇರ್. HDFC ಲೈಫ್ 21 ಜೂನ್ 2 ರೂಪಾಯಿ. ಬಜಾಜ್ ಫಿನ್ಸರ್ವ್ 21 ಜೂನ್ 1 ರೂಪಾಯಿ. ಇಂಡೂಸಿಂಡ್ ಬ್ಯಾಂಕ್ 28 ಜೂನ್ 16 ರೂಪಾಯಿ 50 ಪೈಸೆ. ಬ್ಯಾಂಕ್ ಆಫ್ ಬರೋಡಾ 28ನೇ ತಾರೀಕು ಜೂನ್ 7.6 rupees. ಇನ್ನೂ ಸುಮಾರು ಕಂಪನಿಗಳು ತಮ್ಮ ಡಿವಿಡೆಂಡ್ ಅನ್ನು ಡಿಕ್ಲೇರ್ ಮಾಡಿದ್ದಾವೆ. ಅದರ ರೆಕಾರ್ಡ್ ಡೇಟ್ ಅನ್ನ ಫೈನಲೈಸ್ ಮಾಡಿಲ್ಲ ಮತ್ತು ಆ ರೆಕಾರ್ಡ್ ಡೇಟು ಹಾಗೇನಾದ್ರೂ ಬಂದ್ರೆ ಮುಂದಿನ 2 ತಿಂಗಳ ಒಳಗಾಗಿ ಡಿವಿಡೆಂಡ್ ನಿಮ್ಮ ಬ್ಯಾಂಕಿನ ಅಕೌಂಟಿಗೆ ಬಂದು ಸೇರಲಿದೆ.
ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್, ರೆಕಾರ್ಡ್ ಡೇಟ್ ಅಂದ್ರೇನು? ಅಂದರೆ ಆ ಪರ್ಟಿಕ್ಯುಲರ್ ಡೇ ನಿಮ್ಮ ಡಿಮೆಟ್ ಅಕೌಂಟ್ ಅಲ್ಲಿ ಆ ಷೇರುಗಳು ಎಲಿಜಿಬಲ್ ಇರಬೇಕು ಫಾರ್ ರಿಸೀವಿಂಗ್ ಡಿವಿಡೆಂಡ್. ಪೇಮೆಂಟ್ ಆಫ್ ಡಿವಿಡೆಂಡ್ ಯಾವಾಗ ಆಗ್ಬೋದು? 2 ರಿಂದ 4 ವಾರ ಆದ್ಮೇಲೆ ರೆಕಾರ್ಡ್ ಡೇಟ್ ಮುಗಿದ ಮೇಲೆ. ಇವತ್ತು ಮೆನ್ಷನ್ ಮಾಡಿದಂತ 22 ಷೇರುಗಳ ಪಟ್ಟಿಯಲ್ಲಿ ನಿಮ್ಮ ಷೇರು ಕೂಡ ಇದೆ ಅಂತ ಆದ್ರೆ ದಯವಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ನೋಡ್ತಾ ಇರಿ, ಡಿವಿಡೆಂಡ್ ಯಾವಾಗ ಬಂದು ಜಮಾ ಆಗುತ್ತೆ ಅಂತ. ಆಮೇಲೆ ಅದನ್ನು ಸಪರೇಟ್ ಆಗಿ ನೋಟ್ ಮಾಡ್ಕೊಳ್ಳಿ. ಈ ಲಿಸ್ಟ್ ನಲ್ಲಿ ನಾನು ಕೇವಲ ವೆಲ್ ನೋನ್ ಕಂಪನಿಗಳನ್ನು ಮಾತ್ರ ಹೆಸರಿಸಿದ್ದೇನೆ. ಸಣ್ಣ ಸಣ್ಣ ಕಂಪನಿಗಳನ್ನು ನಾನು ಆದಷ್ಟು ನೆಗ್ಲೆಕ್ಟ್ ಮಾಡಿದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಹೂಡಿಕೆದಾರರಿಗೆ ಒಂದು ವಿಶೇಷ ಸೂಚನೆ. ಡಿವಿಡೆಂಡ್ ಬರುತ್ತೆ ಅಂತ ಬಹಳ ಜನ ಖುಷಿ ಆಗ್ಬಿಟ್ಟು ಈಗ ಹೊಸದಾಗಿ ನಾನು ಶೇರ್ ಅನ್ನು ಕೊಳ್ತೇನೆ ಅಂತ ಹೋಗ್ತಾರೆ. ಅದು ತಪ್ಪು. ಡಿವಿಡೆಂಡ್ ಅನ್ನುವಂಥದ್ದು ಕೇವಲ ಕಂಪನಿ ಪ್ರಾಫಿಟ್ ಅಲ್ಲಿ ಇದೆ ಅಂತ ತಿಳಿಸುವಂತ ಒಂದು ಸಂದೇಶ. ಅದರಿಂದ ನಿಮಗೇನು ಜಾಸ್ತಿ ಪ್ರಾಫಿಟ್ ಆಗೋದಿಲ್ಲ, ಅದಕ್ಕೋಸ್ಕರ ಷೇರುಗಳನ್ನು ಕೊಡಬಾರ್ದು. ಯಾವುದಾದ್ರೂ ಷೇರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಲಾಭವನ್ನು ಕೊಡುತ್ತೆ, ಅದರಲ್ಲಿ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗುತ್ತೆ ಅಂತ ಕಂಡು ಬಂದರೆ ಮಾತ್ರ ಅಂತಹ ಷೇರುಗಳನ್ನು ನೀವು ಡಿವಿಡೆಂಡ್ ಬಂದ ಸಮಯದಲ್ಲಿ ತಗೊಳ್ಬೇಕೆ ವಿನಃ ಬಾಕಿದನ್ನು ಹಾಗೇ ನೆಗ್ಲೆಕ್ಟ್ ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ಬೆಳೀತಾ ಇದ್ದ ಹಾಗೆ ನಿಮ್ಮ ಡಿವಿಡೆಂಡ್ ಇನ್ಕಮ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮಗೆ ಬರುವಂತ ಡಿವಿಡೆಂಡ್ ಎಷ್ಟು ಬರ್ತಾ ಇದೆ ಅಂತ ಅದನ್ನ ಟ್ರ್ಯಾಕ್ ಮಾಡ್ತಾ ಇದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.